ಓ ಆಗಿನ ಕಾಲ ರಾಜರು ನೋಡಿ, ಇದು ಆಗಿನ ಕಾಲದ ಬೈಕ್ ಇದು. ಸೊ ಇದು ಏನಿದೆ ಅದು ಬಂದ್ಬಿಟ್ಟು ಗೇರ್ ಶಿಫ್ಟ್, ಏನ್ ಸಾಕಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೀ ಅನದರ್ ನ್ಯೂ ಬ್ಲಾಗ್. ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬಾ ದಿನ ಆದ್ಮೇಲೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದ್ರೆ ದಸರಾ ಇವಾಗ ನಡೀತಾ ಇರೋದ್ರಿಂದ ಸೊ ಲೈಟಿಂಗ್ಸ್ ನೋಡ್ಬೇಕು ಅಂತ ನಾನು ಹರಿ ಅನ್ಕೊಂಡ್ವಿ. ಅದಕ್ಕೋಸ್ಕರ ನಾವು ಇವಾಗ ಹೋಗ್ತಾ ಇದೀವಿ ಮೈಸೂರಿಗೆ. ವಿ ಆರ್ ಆಲ್ಮೋಸ್ಟ್ ರೀಚ್ ಆಗಿದೀವಿ, ಅರ್ಧ ದಾರಿಗೆ ರೀಚ್ ಆಗಿದೀವಿ. ಹಾಗೇನೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪಯಣ ಕಾರ್ ಮ್ಯೂಸಿಯಂಗೆ ನಾವು ಫಸ್ಟ್ ಹೋಗೋಣ ಅಂತ ಅನ್ಕೊಂಡಿದೀವಿ. ವಿಂಟೇಜ್ ಕಾರ್ ಕಲೆಕ್ಷನ್ ತುಂಬಾ ಇದೆ ಅಂಡ್ ತುಂಬಾ ಚೆನ್ನಾಗಿದೆ. ನಾನು ಬೇರೆ ಬೇರೆ ರೀಲ್ಸ್ ಅಲ್ಲೆಲ್ಲ ನೋಡಿದ್ದೆ, ನನ್ಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಕೇಳಿಸಿದೆ ವಾಯ್ಸ್ ಅಂತ. ತುಂಬಾ ಗಾಳಿ ಇದೆ, ವೆದರ್ ಕೂಡ ತುಂಬಾ ಚೆನ್ನಾಗಿದೆ. ಅದಕ್ಕೆ ಫಸ್ಟ್ ನಾವು ಪಯಣ ಮ್ಯೂಸಿಯಂ ನ ಹೋಗಿ ನೋಡೋಣ ಅಂತ ಅನ್ಕೊಂಡು ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ದೀನಿ ನಾನು ಹರಿ. ಅದಕ್ಕೆ ಇವತ್ತು ಹೊರಟಿದೀವಿ. ಹಾಗೇನೆ ಮೈಸೂರ್ ಕೂಡ ಹೋಗೋಣ. ತುಂಬಾ ಟ್ರಾಫಿಕ್ ಇರ್ಬೋದು, ಹಾಗೆ ನೋಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ. ಅಂಡ್ ಸೀನರೀಸ್ ಎಲ್ಲ ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ನೋಡ್ಕೊಂಡು ಹೋಗ್ತಾ ಇದೀವಿ, ತುಂಬಾ ಚೆನ್ನಾಗಿದೆ. ಅಂಡ್ ಈ ಒಂದು ಬ್ಲಾಗ್ ಅನ್ನ ಕೊನೆವರೆಗೂ ನೋಡಿ. ನಮ್ಗೆ ಲೈಟಿಂಗ್ಸ್ ನೋಡಕ್ ಆಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಸೊ ಸ್ಟೇ ಟ್ಯೂನ್. ನಾವು ನೋಡ್ತೀವಿ ಗೈಸ್. ನೋಡಿ ಪಯಣಾಗಿ ಇವಾಗ ರೀಚ್ ಆಗಿದೀವಿ. ಫುಲ್ಲು ಗಾಡಿಗಳಿಗೂ ಒಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಇಲ್ಲ ಅನ್ಸಿದೆ, ಅಷ್ಟು ಜನ ಗಾಡಿಲಿ ಬಂದಿದ್ರು. ಆನ್ ದಿ ವೇ ಮೈಸೂರಿಗೆ ಹೋಗೋರೆಲ್ಲ ಪಯಣಕ್ಕೆ ಬಂದು ಹೋಗ್ತಾ ಇರ್ಬೇಕು. ಒಳಗೆ ಹೋದ್ಮೇಲೆ ಹೆಂಗಿದೆ ಅಂತ ತೋರಿಸ್ತೀನಿ ಗೈಸ್. ಪಯಣ ಅಂದರೆ ಜರ್ನಿ ಗೈಸ್. ಜರ್ನಿ ಮುಂದೆ ಸಾಗಬೇಕು ಅಂದರೆ ಟೈರ್ಸ್ ತುಂಬ ಇಂಪಾರ್ಟೆಂಟ್. ಸೊ ಟೈರ್, ಕಾರ್ ಟೈರ್ ಆಗಿದ್ದು, ಬೈಕ್ ಟೈರ್ ಆಗಿರ್ಬೋದು, ಟೈರ್ ಶೇಪಲ್ಲೇ ಬಿಲ್ಡಿಂಗ್ ಮಾಡಿದ್ದಾರೆ. ಸೊ ಇಟ್ಸ್ ರಿಯಲಿ ನೈಸ್ ಟು ಸಿ. ಮುಂದೆ ಹೋಗೋಣ. ಏನಿರುತ್ತೆ ಅದೇ ಥರನೇ ಇದೆ ನೋಡಿ. ಯು ಕ್ಯಾನ್ ಸಿ ಹಿಯರ್ ಪಯಣೋತ್ಸವ ಅಂತ ಅವಾಗವಾಗ ಯಾರು ಈವೆಂಟ್ ಮಾಡ್ತಾರೆ. ಸೊ ಅದಕ್ಕೆ ಸ್ಪೇಸ್ ಇದೆ. ವರ್ಷ ಟಿಕೆಟ್ ತಗೋ ಹೋಗು, ಕಾಸು ಕೊಟ್ಟು ಫ್ರೀಯಾಗಿ ಹೊರಗಡೆ ಬಿಡೋದಂತೆ. ಓ ಆಗಿನ ಕಾಲ ರಾಜರು ಓಡಾಡ್ತಿರ್ಬೇಕಲ್ಲ ಕಾರಲ್ಲಿ. ಇದು ಸಕ್ಕದಾಗಿದೆ. ಯಾವ ಕಂಪ್ನಿ ಇದು? ಈ ರೋಲ್ಸ್ ರಾಯ್ಸ್ ಕಂಪ್ನಿ ಇದು. ಆಗಿನ ಕಾಲದ 1924 ರೋಲ್ಸ್ ರಾಯ್ಸ್ ಗೈಸ್. ರೋಲ್ಸ್ ರಾಯ್ಸ್ 20. ಗೈಸ್ 1929 ಮಾಡಲ್ ಇದು. ಅವಾಗ ನಮ್ಮ ತಾತನ ಕಾಲದ್ದು. ನಮ್ಮ ತಾತರಿದ್ರು ಅವಾಗ. ಕಲರ್ ಕಾಂಬಿನೇಷನ್ ಅಲ್ಲ, ಫಂಕಿ. ಇವಾಗ್ಲೂ ಯಾವನು ಮಾಡಲ್ಲ ಈ ತರ ಕಾರ್ಗಳನ್ನ. ಇದು ಬೆಂಟ್ಲಿ ತರ ಐತಿದ್ದು. ಸರಿ ಬೆಂಟ್ಲಿ ಅಂತೀನಿ. ಬೀಟಲ್ ತರ ಐತೆ. ಆಸ್ಟಿನ್ ಮಾರ್ಟಿನ್ ಗೈಸ್. ಆಸ್ಟಿನ್ ಕಂಪ್ನಿದು ಇದು. ಕಲರ್ ಇಸ್ ಕ್ರೇಜಿ. ನನಗೆ ತುಂಬಾ ಇಷ್ಟ ಆಗಿದೆ. ನಮ್ಮ ಸ್ವತಂತ್ರ ಸಿಕ್ಕಿದ ವರ್ಷದಲ್ಲಿ ಕಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಗೈಸ್. ಇಲ್ಲಿ ನೋಡಿ, ಇದು ಯಾವುದೋ ಎಷ್ಟು ಉದ್ದ ಐತೆ ಕಾರ್ ಇದು. ಅಲ್ಲಿ ನೋಡಿ, ಇಲ್ಲಿ ಆಗಿನ ಕಾಲದಲ್ಲಿ ರಾಣಿರ್ನ ಎತ್ಕೊಂಡು ಹೋಯ್ತಿದ್ರಲ್ಲ, ಮಹಾರಾಣಿರ್ನ. ಅದೇ ದಿನ ಇದು. ಅದೇನೋ ಅಂತಾರೆ, ಅದನ್ನ ಗೊತ್ತಿಲ್ಲ. ಹೆಸರಾಕಿರ್ತಾರೆ ನೋಡು. ಮಹಾರಾಜ ಕಾಲದ್ದು ಆಗಿನ ಕಾಲದ SUV ಇದು. ಬುಲೆಟು. ನಮ್ಮ ಹತ್ರ ಐತೆ RX. ನಮ್ದು RX. ನನ್ನ ಫೇವ್ರೆಟ್ RX100 ಬೈಕ್ ಇಲ್ಲ ಐತೆ. ನಾನು ಒಂದು RX100 ಐತೆ ಸೇಮ್. ಇದು ಮರೂನ್ ಕಲರ್, ನಂದು ರೆಡ್ ಕಲರ್. ಅದೇ ಇದೆ. ಇದು ಆ್ಯಕ್ಚುಲಿ 100 ಬರಲ್ಲ ಅನ್ಕೊಂತೀನಿ ಕಲರ್. ಇದು ರೀಪೇಂಟ್ ಮಾಡಿರೋದು. ಇದು ಬುಲೆಟು. ಲೂನಾ. ರಾಜದೂತ. ಅದು ರಾಜದೂತ ಅಲ್ಲ, 1962 ರಾಜದೂತ ಅದು. ಎಲ್ಲ ತಪ್ಪ ಇಕ್ಕವ್ರೆ. ಅಲ್ಲಿ ಬರ್ದಿರೋದೇ ಒಂದು, ಇಲ್ಲಿ ಇಕ್ಕಿರೋದೇ ಒಂದು.
ಎಲ್ಲ 350cc 100cc ಎಲ್ಲ ಬೈಕ್ ಸಿಕ್ಕ ಎಲ್ಲ 2 ಸ್ಟ್ರೋಕ್ ಗೈಸ್ ಇವೆಲ್ಲ ನೋಡಿ. ಇದು ಆಗಿನ ಕಾಲದ ಬೈಕ್ ಇದು. ಸೊ ಇದು ಏನಿದೆ ಅದು ಬಂದ್ಬಿಟ್ಟು ಗೇರ್ ಶಿಫ್ಟರು. ಇದು ಬಂದ್ಬಿಟ್ಟು ನಾವು ಗಾಡಿ ಸ್ಟಾರ್ಟ್ ಮಾಡೋದು. ಆಗಿನ ಕಾಲದಲ್ಲೇ ರೇಡಿಯೇಟರ್ ಇದೆ ಗೈಸ್ ಈಗ ಈ ಬೈಕಲ್ಲಿ. ಯಾವ ಕಾಲದಲ್ಲಿ ರೆಡಿ ಮಾಡಿರ್ತಾರೆ ಬೈಕ್ನ. ಸೊ ನೈಸ್. ರೇಡಿಯೇಟರ್ ನಮ್ಮ ಬೈಕ್ಗಳು ಇರುತ್ತಲ್ಲ ಅದು ಆಗಿನ ಕಾಲದಲ್ಲೇ ಐತಿ ಈ ಬೈಕಲ್ಲಿ. ನಾವು ಬೈಕಿಗೆ ಪೆಟ್ರೋಲ್ ತಾನೇ ಹಾಕಿ ಓಡಿಸ್ತೀವಿ. ಆಗಿನ ಕಾಲದಲ್ಲಿ ಡೀಸೆಲ್ ಬುಲೆಟ್ ಇತ್ತು, ಡೀಸೆಲ್ ಹಾಕಿ ಓಡಿಸ್ತಿದ್ರು ಗೈಸ್. ಇಲ್ಲಿ ನೋಡಿ ಬಜಾಜ್ ಚೇತಕ್, ಇದು ನಮ್ಮ ಡ್ಯಾಡಿ ಹತ್ರ ಇತ್ತು. ಸೂಪರ್ ಗಾಡಿ ಇದು, 2 ಸ್ಟ್ರೋಕ್. ಸೈಗ್ ಈಗಿನ ಕಲರ್ ಯಾವುದು ಇಷ್ಟು ಚೆನ್ನಾಗಿಲ್ಲ ಬಿಡು. ಇವಾಗೇನು ಬ್ಲ್ಯಾಕು, ರೆಡ್ಡು, ವೈಟು, ಮೆರೂನು ಇಷ್ಟೇ. ಆದರೆ ಮಹೀಂದ್ರಲ್ಲಿ ಬಂದ್ಬಿಟ್ಟು ಡಿಫ್ರೆಂಟ್ ಕಲರ್ಸ್ ಬರ್ತಾ ಇದ್ದಾನೆ ಈಗ. ಅಲ್ಲಿ ನೋಡಲ್ಲಿ ಇದು ಆಗಿನ ಕಾಲದ ಸ್ಪೋರ್ಟ್ಸ್ ಕಾರ್ ಇರಬೇಕಿದು. ಇಂಪೋರ್ಟೆಡ್ ಬಿಡಿದು, ಇಂಪೋರ್ಟೆಡ್ ಕಾರ್ ಇದು. ಮೇ ಬಿ ಇದು ಈಗ ಆಗಿನ ಕಾಲದಲ್ಲಿ ಈ ಕಾರ್ ಬಂದ್ಬಿಟ್ಟು ವರ್ಷ ಕೋಟ್ಯಾಧಿಪತಿಗಳು ಮಾತ್ರನೇ ಮಡಿಕೊಂಡಿರಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗಕ್ಕೆ ಮಾಡಿದ್ದಾರೆ. ಇಲ್ಲಿ ನೋಡಿ ಗೈಸ್ ಇದೆ, ಇದನ್ನೇ ಬಂದ್ಬಿಟ್ಟು ಗ್ಲೈಡರ್ ಅಂತಾರೆ. ವರ್ಷ ನಾನು ಕೊಚ್ಚಿಯಲ್ಲಿ ಒಂದ್ಸತಿ ಹೋಗಿದ್ದೀನಲ್ಲ ಗ್ಲೈಡರ್, ಇದ್ರಲ್ಲಿ ಹೋಗಿದ್ದೀನಿ ನಾನು. ದಾದಾ ಅವ್ರ ಕಾರ್ ಇದು, ಅವರು ಇದ್ದಾಗ ರಿಯಲಾಗಿ ಓಡಿಸ್ತಾ ಇದ್ದ ಕಾರ್. ನನಗೆ ಪಯಣದಲ್ಲಿ ಇಷ್ಟ ಆಗಿದ್ದ ಕಾರ್ ಅಂದರೆ ಈ ರೆಡ್ ಕಲರ್ ಬೆನ್ಸ್. ಹೆಂಗಿದೆ ನೋಡಿ, ಇದು ಸಕ್ಕತ್ತಾಗಿದೆ. ಇದು ಒಂಥರ ವಿಡಿಯೋಲಿ ಒಂಥರ ಜಾಸ್ತಿ ರೆಡ್ಡಿಶ್ ಇದೆ, ಬಟ್ ರಿಯಲ್ ನೋಡೋಕ್ಕೆ ಚೆರಿ ರೆಡ್ ಇದೆ. ಭಾರತದ ಕಾರ್ ಇದು, ಇಂಡಿಯಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದ್ದ ಕಾರು. ಅಂಬಾಸಿಡರ್, ಲೆಜೆಂಡ್ರಿ. ಧರ್ಮಸ್ಥಳದಲ್ಲಿರುವಂಥ ಹೌದು, ಪಾರ್ಟ್ ಆಫ್ ಮಂಜುಷ ಧರ್ಮಸ್ಥಳ ಮ್ಯೂಸಿಯಂ ಅಂತೆಲ್ಲ ಹಾಕಿದಾರಲ್ಲ. ನೋಡಿ, ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ. ಫೈನಲಿ ವಿ ರೀಚ್ಡ್ ಮೈಸೂರು. ಐ ಆಮ್ ಸೋ ಹ್ಯಾಪಿ ಗೈಸ್. ಫೈನಲಿ ನಾನು ದಸರಾ ಲೈಟಿಂಗ್ಸ್ ನೋಡೋದಕ್ಕೆ ಬಂದಿದ್ದೀನಿ ಮೈಸೂರಿಗೆ. ಐ ಆಮ್ ಸೋ ಹ್ಯಾಪಿ ಅಂಡ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ಮೈಸೂರಿಗೆ ಸುಸ್ವಾಗತ ಕೋರುತ್ತಿರೋ ಇಬ್ರು ಫಸ್ಟ್ ಟೈಮ್ ಮೈಸೂರಿಗೆ. ಇಬ್ರು ಹಳ್ಳೊಬ್ರೆ ತುಂಬಾ ಸಲ ಬಂದಿದೀವಿ, ಬಟ್ ದಸರಾ ಟೈಮ್ ಅಲ್ಲಿ ಬರೋದಕ್ಕೆ ತುಂಬಾ ಭಯ. ಯಾಕಂದ್ರೆ ತುಂಬಾ ಜನ ಇರ್ತಾರೆ, ತುಂಬಾ ರಶ್ ಇರುತ್ತೆ. ಥ್ಯಾಂಕ್ ಗಾಡ್ ನಮ್ಗೆ ಮೈಸೂರು ಒಳಗಡೆ ಎಂಟ್ರಿ ಸಿಕ್ತು ಬೇಗನೆ. ತುಂಬಾ ರಶ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ನಾಟಕ ನಡೆಯುತ್ತಾ ಇರುತ್ತೆ, ಡ್ಯಾನ್ಸ್ ಅದು ಇದು ಪ್ರೋಗ್ರಾಮ್ ಎಲ್ಲ ಕೇಳಿಸ್ ನೋಡ್ಬೋದು. ಹೌದು, ಸೊ ನಾವು ಕರೆಕ್ಟ್ ಟೈಮ್ ಬಂದಿದೀವಿ. ಸೊ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಈವ್ನಿಂಗ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಮೈಸೂರು. ಅಷ್ಟು ನಾನು ಈ ವರ್ಷ ಫುಲ್ ಕಣ್ ತುಂಬಿಸ್ಕೊಬಿಡ್ಬೇಕು ಅಂತ ಅನ್ಕೊಂಡಿದೀನಿ. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ಫಸ್ಟ್ ಊಟ ಮಾಡೋಣ, 3:15 ಆಯ್ತು. ಹನುಮಂತು ಪಲಾವ್ ಬೇರೆ ಬೆಳಗ್ಗೆಯಿಂದನೂ ನನಗೆ ಏನೋ ಆಸೆ ಬರ್ಸ್ಬಿಟ್ಟಿದ್ದಾನೆ ಹರಿ, ಹನುಮಂತು ಪಲಾವ್ ಹೋಗಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ 3:30 ಆಯ್ತು. ಟ್ರಾಫಿಕ್ ಈ ತರ ಎಲ್ಲ ಲೈಟಿಂಗ್ಸ್ ಹಾಕ್ಸಿದ್ದಾರೆ. ನಿಮ್ಗೆ ಈವ್ನಿಂಗ್ ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಮೈಸೂರು ದಸರಾ ಲೈಟಿಂಗ್ಸ್ ಅಂತ. ಸೊ ಇವಾಗ ಫಸ್ಟ್ ಹೊಟ್ಟೆಗೆ ಏನಾದ್ರು ತಿನ್ಬಿಡೋಣ ಅನ್ಬಿಟ್ಟು ಇವಾಗ ಹನುಮಂತು ಪಲಾವ್ಗೆ ಹೋಗ್ತಾ ಇದೀವಿ. ಓಕೆ, ರೋಡ್ ಎಲ್ಲ ಹೊಸ ಟಾರ್ ಎಲ್ಲ ಹಾಕ್ಸಿದ್ದಾರೆ. ಹರಿ ನೋಡು, ಇಲ್ಲ ಹರಿ, ಮತ್ತೆ ಇದು ಹೊಸ ಟಾರ್ ಹಾಕ್ಸಿರೋದು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಮೇ ಬಿ ಪೊಲಿಟಿಷಿಯನ್ಸ್ ಎಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ಹಾಕ್ಸಿದ್ದಾರೆ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ನಾವೀಗ ಹನುಮಂತು ಪಲಾವ್ ಬಂದಿದ್ದೀವಿ. ಇವಾಗ ಬಿರಿಯಾನಿ ದಮ್ ತೆಗಿತಾರೆ ಅಂದರೆ, ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಬಿಸಿ ಬಿಸಿ ಬಿರಿಯಾನಿಗೋಸ್ಕರ. ಇಲ್ಲಿ ನೋಡಿ ಯಾರೆಲ್ಲ ಬಂದಿದ್ದಾರೆ ಅಂತ. ಈ ಹೋಟೆಲ್ ಬಂದ್ಬಿಟ್ಟು ಹನುಮಂತು ಅವ್ರ ತಾತ 1930 ಓಪನ್ ಮಾಡಿರೋ ಹೋಟೆಲ್ ಇದು. ಸೊ ಯು ಕ್ಯಾನ್ ಸಿ ಯಾರೆಲ್ಲ ಬಂದಿದ್ದಾರೆ ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರು ಆಗಿನ ಕಾಲದಲ್ಲೇ ಬಂದಿದ್ದಾರೆ ಈ ಹೋಟೆಲ್ಗೆ. ಹೌದು. ಸೊ ನಾವು ಆರ್ಡರ್ ಮಾಡಿರೋದು ಮಟನ್ ಪಲಾವ್. ಸೊ ಇಲ್ಲಿ ಮಟನ್ ಪಲಾವ್ ಬಂದ್ಬಿಟ್ಟು 300 ರೂಪಾಯಿ ಇದೆ ಪ್ರೈಸು.
ಲಾಸ್ಟ್ ಟೈಮ್ ಬಂದಾಗ 270 ಇತ್ತು, ಜಾಸ್ತಿ ಆಗಿದೆ. ಬಿಸಿ ಬಿಸಿಯಾದ ಮಟನ್ ಪಲಾವ್ ಬಂತು, ಹನುಮಂತು ಮಠ ಪಲಾವ್ ಮತ್ತು ಪೆಪ್ಪರ್ ಚಿಕನ್. ಸೊ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಕಾಂಬೋ ಸ್ವೀಟ್ ಏನಿದೆ ರೀ? ತ್ರಿವೇಣಿ ಐಸ್ ಕ್ರೀಮ್. ಐಸ್ ಕ್ರೀಮ್ ಚೆನ್ನಾಗಿರುತ್ತಲ್ಲ ಬನಾನಾ ಜೊತೆ. ಕಾರ್ನ ನಿಲ್ಸ್ಬಿಟ್ಟು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮೈಸೂರು ಪ್ಯಾಲೇಸ್ ನೋಡೋದಕ್ಕೆ. ಲೈಟಿಂಗ್ಸ್ ಮತ್ತು ಆನೆಗಳು ಬರ್ತಾವಂತೆ ಈಗ. ಆನೆಗಳು ಬರ್ತಾರೆ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಏನು ಸಾಕಾಗಿದೆ. ಭೀಮಾ ಚಿಕ್ಕದಾಗಿರ್ತಿದ್ದು ನೋಡಿ, ಸ್ವಲ್ಪ ಇದೇ ಅನಿಸ್ತಾ ಇದೆ. ಭೀಮಾ ಭೀಮಾ ಯಾವ ಸೈಡ್ ನೋಡ್ತಿದ್ದ ಅದೇ ಭೀಮಾ. ಇಲ್ಲಿ ಫುಲ್ ಚೆಕಿಂಗ್ ನಡೆಯುತ್ತೆ. ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ಫಸ್ಟ್ ಟೈಮ್ ನಾವು ಈ ಟೈಮಲ್ಲಿ ಬಂದಿದ್ದೀವಿ. ಸಾಕಾಗಿದೆ. ಇವಾಗ 7 ಗಂಟೆ ಲೈಟಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಹೌದು, ಫುಲ್ ಲೈಟ್ ಆಗ್ತಾರೆ ಗೈಸ್. ಗೈಸ್, ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೊರಡ್ತಾ ಇದೀವಿ ಬ್ಯಾಕ್ ಟು ಬ್ಯಾಂಗ್ಳೂರ್. ತುಂಬಾನೇ ಚೆನ್ನಾಗಿತ್ತು ಮೈಸೂರು. ನಂದು ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಮೈಸೂರು ದಸರಾ ಲೈಟಿಂಗ್ಸ್ ನ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿತ್ತು ಗೈಸ್. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಅರಿಗೂ ಕೂಡ ತುಂಬಾನೇ ಖುಷಿ ಆಯ್ತು, ಅವನು ಕೂಡ ಫಸ್ಟ್ ಟೈಮ್, ಇಬ್ಬರದು ಕೂಡ ಫಸ್ಟ್ ಟೈಮ್ ನಾವು ಮೈಸೂರಿಗೆ ಬಂದು ಮೈಸೂರು ದಸರಾ ಲೈಟಿಂಗ್ಸ್ ನೋಡಿದ್ದು. ಇಟ್ ವಾಸ್ ಅಮೇಝಿಂಗ್ ಡೇ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು. ಅಂಡ್ ಯಾರೆಲ್ಲ ಮೈಸೂರಿಗೆ ಬಂದು ಮೈಸೂರು ದಸರಾನ ನೋಡಕ್ಕೆ ಇಷ್ಟಪಡ್ತೀರಾ, ಹಾಗೆ ನೋಡಿದೀರಾ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಅವರು ಕೂಡ ವಿಜಯದಶಮಿ ದಿನ ಬಂದು ದಸರಾ ನೋಡಿ. ಹೌದು, ತುಂಬಾ ಚೆನ್ನಾಗಿದೆ. ಅಂಡ್ ನಾಡ ಹಬ್ಬ ಅಂದ್ರೆ ತುಂಬಾ ಕಾರ್ಯಕ್ರಮ ನಡೆಯುತ್ತೆ. ಎವ್ರಿ ಡೇ ನ್ಯೂ ಕಾರ್ಯಕ್ರಮ ಇಟ್ಕೊಂಡೇ ಇರ್ತಾರೆ. ಹಾಗೆ ಫಿಲಮ್ ಸ್ಟಾರ್ಸ್ ಆಗಿರ್ಬೋದು, ಅವರು ಇವ್ರನ್ನೆಲ್ಲ ಕರೆಸ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವಿವಾಗ ಹೊರಡ್ತಾ ಇದ್ದೀವಿ, ಯಾಕಂದರೆ ತುಂಬ ಲೇಟ್ ಆಗುತ್ತೆ ನಾವು ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೊರಡ್ತಿದ್ದೀವಿ. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮೈಸೂರು ದಸರಾ ಲೈಟಿಂಗ್ಸ್ ನೋಡೋದಕ್ಕಂತೂ ನಿಜವಾಗ್ಲೂ 2 ಕಣ್ಣು ಸಾಲೋದೇ ಇಲ್ಲ. ಅಣ್ಣವ್ರು ಹೇಳ್ದಾಗೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋ ಹಾಗೇನೆ ಅಷ್ಟು ಸುಂದರವಾಗಿದೆ. ಎಲ್ಲೆಲ್ಲಿಂದನೂ ಬಂದು ಮೈಸೂರು ದಸರಾ ನೋಡ್ತಾರೆ. ನಾವು ಇಲ್ಲೇ ಬೆಂಗಳೂರಲ್ಲಿ ಇದ್ಕೊಂಡು 1-2 hours 3 hours ಸ್ಪೆಂಡ್ ಮಾಡಿ ಬಂದು ನೋಡೋದಕ್ಕೆ ಆಗ್ಲೇ ಇಲ್ಲ. ಸೊ ಇವತ್ತು ಇಷ್ಟು ವರ್ಷ ನಾನು ಹುಟ್ಟಾಗಿಂದನೂ ಇದೇ ಫಸ್ಟ್ ಟೈಮ್ ನಾನು ಬಂದು ಮೈಸೂರು ದಸರಾನ ನೋಡಿದ್ದು. ಅಂದ್ರೆ ಮೈಸೂರು ದಸರಾ ಟೈಮಲ್ಲಂತೂ ಆಗಲ್ಲ, ಅಟ್ಲೀಸ್ಟ್ ಲೈಟಿಂಗ್ಸ್ ಆದ್ರೂ ನೋಡೋಣ ಅಂತ ಬಂದಿದ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಲೈಟಿಂಗ್ಸ್ ಇದೆ. ಹೌದು, ಆನೆಗಳು ನಿಮ್ಗೆ ಈ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ, ಆನೆಗಳನ್ನೆಲ್ಲ ನೋಡಿದೀವಿ. ಅಂಡ್ ಇನ್ನೊಂದು ಇಲ್ಲೆಲ್ಲ ಲೈಟಿಂಗ್ಸ್ ಇದೆ, ತೋರಿಸ್ತೀನಿ.
ಇಲ್ಲ, ಅವಾಗಿನ್ನ ಲೈಟೇ ಹಾಕಿರ್ಲಿಲ್ವಲ್ಲ, ಗೊತ್ತಿಲ್ಲ ನಮ್ಗೆ. ನೋಡಿ ಗೈಸ್, ಎಷ್ಟು ಲೈಟ್ ಹಾಕಿದ್ದಾರೆ ಅಂದ್ರೆ, ಓ ಮೈ ಗಾಡ್, ಪಿಕಾಕ್ ತರ ಇದು. ಎಲ್ಲ ಕಡೆ ಟ್ರಾಫಿಕ್ ಇರುತ್ತೆ, ತುಂಬಾ ಟ್ರಾಫಿಕ್ ಇದೆ. ಹೌದು, ನಾವಂತೂ ಹನುಮಂತು ಪಲಾವ್ ರೋಡ್ ಅಲ್ಲಿ ನಾವು ಗಾಡಿನ ನಿಲ್ಸ್ಬಿಟ್ಟು ಅಲ್ಲಿಂದ ಆಟೋಗೆ ಹೋದ್ವಿ. ಆಟೋದವರು ತುಂಬಾನೇ ಚಾರ್ಜ್ ಮಾಡ್ತಾರೆ, ಬಿಕಾಸ್ ಅವ್ರಿಗೂ ಈ ಟೈಮಲ್ಲೇ ಸ್ವಲ್ಪ ಬಿಸ್ನೆಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಅದು ಸರಿ ಕಾಣ್ತಿಲ್ಲ. ಆ ಸೈಡ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಇರಬೇಕು. ಪಿಕಾಕ್ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಹಾಗೇನೆ ಅಲ್ಲಿ ಯಾವುದೋ ಒಂದು ಸಂವಿಧಾನದು ಅಥವಾ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ಸೊ ಅದೊಂದನ್ನ ಮಾಡಿದ್ದಾರೆ. ಲೈಟಿಂಗ್ಸ್, ಡಿಫ್ರೆಂಟ್ ಲೈಟಿಂಗ್ಸ್ ಆಲ್ ಓವರ್ ಇಂಡಿಯಾದು ಏನೇನೋ ಬರುತ್ತಲ್ವಾ, ಸೊ ಅದು ಮತ್ತೆ ಕರ್ನಾಟಕದ್ದು ಎಲ್ಲಾನು ಮಿಕ್ಸ್ ಮಾಡಿ ಲೈಟಿಂಗ್ಸ್ ಎಲ್ಲ ಮಾಡಿಸಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಗೈಸ್. ಲೈಟಿಂಗ್ಸ್ ಹಾಕಿದ್ದಾರೆ, ಗೃಹ ಜ್ಯೋತಿ ಮತ್ತೆ ನುಡಿದಂತೆ ನಡೆದ ಸರ್ಕಾರ. ಆ ಕಡೆ ಬಸ್ಸು ಫ್ರೀದು, ಶ್ರೀ ಶಕ್ತಿದು ಹಾಕಿದ್ದಾರೆ. ಅಂಡ್ ಗೃಹ ಜ್ಯೋತಿ ಅಂತೂ ಇವಾಗ ಎಷ್ಟೊಂದು ಜನಕ್ಕೆ ಬರ್ತಾ ಇಲ್ಲ, ನಮ್ಗಂತೂ ಬರ್ತಾನೆ ಇಲ್ಲ, ಅದು ಬೇರೆ ವಿಚಾರ. ಸೊ ನುಡಿದಂತೆ ನಡೆದ ಸರ್ಕಾರ ಅಂತ ಇದೆ, ಬಟ್ ಎಷ್ಟು ಅವರು ಪ್ರಾಮಿಸಸ್ ಮಾಡಿ ಎಷ್ಟು ಅವ್ರು ನಡ್ಸ್ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತು. ಸೊ ಯಾಕಂದ್ರೆ ಇವಾಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವ್ರದೇನೆ ಒಂದು ಲೈಟಿಂಗ್ಸ್ ಮಾಡಿ ಹಾಕಿದ್ದಾರೆ. ನೈಸ್. ನೋಡಿ ಗೈಸ್, ಎಲ್ಲರೂ ನಿಂತಿದ್ದಾರೆ, ಲೈಟಿಂಗ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ನೋಡಿ ತುಂಬಾನೇ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ, ತುಂಬಾ ಕ್ರೌಡ್ ಇದೆ. ವಾವ್, ತುಂಬಾ ಚೆನ್ನಾಗಿದೆ ಗೈಸ್. ನೀವು ನೋಡಿ ಎಷ್ಟು ಕಲರ್ ಲೈಟ್ಸ್, ಓ ಮೈ ಗಾಡ್, ತುಂಬಾನೇ ಚೆನ್ನಾಗಿದೆ. ಹೋಯ್ ಬಾದ್ಶಾ ಯಾವ ಕುದ್ರೆ ಹೇಳು. ಅಂಡ್ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.